ಫ್ರೆಂಡ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಕಳೆದ ತರಗತಿಯಲ್ಲಿ ಜೈನ ಧರ್ಮದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಬೌದ್ಧ ಧರ್ಮದ ಬಗ್ಗೆ ನಾವು ಆಳವಾಗಿ ತಿಳಿದುಕೊಳ್ಳೋಣ. ಈಗಾಗಲೇ ನಾನು ಈ ಒಂದು ನೋಟ್ಸ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇದನ್ನು ನಾನು ಹೇಳ್ತಾ ಇರೋಂಥ ನೋಟ್ಸನ್ನು ಪ್ರೊವೈಡ್ ಮಾಡಿಲ್ಲ, ಇವತ್ತು ಕೊಡ್ತೀನಿ. ಜೈನ ಧರ್ಮ ಹಾಗೂ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಬೌದ್ಧ ಧರ್ಮದ ಸಂಸ್ಥಾಪಕರು ಅಂತ ಹೇಳ್ಬಿಟ್ಟು ನಾವು ಗೌತಮ ಬುದ್ಧರನ್ನು ಕರಿತೀವಿ. ಹೊಸ ಮತಗಳ ಉದಯ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳ ಉದಯ ಹೇಗಾಯಿತು, ಬೆಳವಣಿಗೆ ಹೇಗಾಯಿತು, ಹಾಗೆಯೇ ಇಡೀ ದೇಶಾದ್ಯಂತ ಅಲ್ದಂಗೆ ವಿಶ್ವದಾದ್ಯಂತನೂ ಕೂಡ ಈ ಧರ್ಮಗಳು ಪ್ರಸಾರ ಆಗ್ತವೆ. ಸೊ ಅದೆಲ್ಲ ಹೇಗಾಯಿತು ಅಂತೇಳಿ ನಾವು ಜೈನ ಧರ್ಮದಲ್ಲಿ ಮಾಹಿತಿಯನ್ನು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಬೌದ್ಧ ಧರ್ಮದಲ್ಲೂ ಕೂಡ ಈ ಒಂದು ಧರ್ಮದ ಪರಿಪಾಲನೆಯನ್ನು ಮಾಡಿದಂಥ ರಾಜವಂಶಗಳು ಕೂಡ ಇದ್ದಾವೆ. ಆ ರಾಜವಂಶರ ಕಾಲದಲ್ಲಿ ಬೌದ್ಧ ಧರ್ಮದ ಸಮ್ಮೇಳನಗಳು ಕೂಡ ನಡೀತವೆ. ಹೀಗೆ ಮುಂತಾದಂಥ ಮಾಹಿತಿಗಳನ್ನು ಈ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಗೌತಮ ಬುದ್ಧನನ್ನು ಸಿದ್ಧಾರ್ಥ ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಮುಖ್ಯವಾದಂಥ ಪ್ರಶ್ನೆ ಇಲ್ಲಿ ಬರ್ಬೋದು, ಏಷ್ಯಾದ ಬೆಳಕು ಅಂತಲೂ ಕೂಡ ಗೌತಮ ಬುದ್ಧರನ್ನು ನಾವು ಕರೀತೇವೆ. ಹಾಗಾದರೆ ಸಿದ್ಧಾರ್ಥ ಅಥವಾ ಗೌತಮ ಬುದ್ಧನ ತಂದೆ ತಾಯಿಗಳು ಯಾರು ಅಂತ ಕೇಳಿದಾಗ ಶುದ್ಧೋಧನ, ತಾಯಿ ಮಾಯಾದೇವಿ. ಇನ್ನು ಸಿದ್ಧಾರ್ಥನ ಸಾಕು ತಾಯಿ ಇದ್ದರು, ಅವರ ಹೆಸರು ಪ್ರಜಾಪತಿ ಗೌತಮಿ. ನೆನ್ಪಿಟ್ಕೊಳ್ರಿ, ಪ್ರಶ್ನೆಗಳು ಹೆಂಗೆ ಬೇಕಾದರೂ ಬರ್ಬೋದು, ಇಲ್ಲೇ ನೀವು ಪ್ರಶ್ನೆಗಳನ್ನು ರೈಸ್ ಮಾಡ್ಕೊಳ್ಬೋದು. ಇನ್ನು ಗೌತಮ ಬುದ್ಧನ ಪತ್ನಿಯ ಹೆಸರು ಏನು ಅಂತಂದರೆ ಯಶೋಧರೆ. ನೆನ್ಪಿಟ್ಕೊಳ್ರಿ, ಸಾಕು ತಾಯಿ, ಪತ್ನಿ, ಹಾಗೆಯೇ ತಂದೆ ತಾಯಿಗಳು ಮತ್ತು ಮಗನ ಹೆಸರು ರಾಹುಲ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದರೆ ಗೌತಮ ಬುದ್ಧರು ಎಷ್ಟರಲ್ಲಿ ಜನಿಸ್ತಾರೆ ಅಂದರೆ ಕ್ರಿಸ್ತಪೂರ್ವ 567ರಲ್ಲಿ ಅವರ ಜನನ ಆಗ್ತದೆ. ಜನನ ಆದ ನಂತರ ಇವರು ಒಬ್ಬ ಸಿದ್ಧಪುರುಷರು ಅಂತೇಳಿ ಒಬ್ಬ ಸ್ವಾಮೀಜಿನೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಹೇಳ್ತಾರೆ. ಸೊ ಪರಿತ್ಯಾಗವನ್ನು ಮಾಡ್ತಾರೆ ಅಂತಲೇ ಆವಾಗಲೇ ಅವರ ಭವಿಷ್ಯವನ್ನು ನುಡಿದಿರ್ತಾರೆ. ಅದೇ ರೀತಿಯಾಗಿ ಮದುವೆ ಆಗಿ ಮಗು ಆದ ನಂತರ ಅವರಿಗೆ ಎಲ್ಲ ಬೇಸರ ಆಗುತ್ತೆ, ಜೀವನದ ಮೇಲೆ ವೈರಾಗ್ಯವೂ ಕೂಡ ಬರ್ತದೆ. ಸೊ ಅದರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ಸಿದ್ಧಾರ್ಥನು ತಪಸ್ಸನ್ನು ಆಚರಿಸಿದಂತಹ ಸ್ಥಳ ಯಾವುದು ಅಂತಂದರೆ ಅದು ಗಯಾ. ಬುದ್ಧನ ಜ್ಞಾನೋದಯದ ನಂತರ ಗಯಾವು ಬುದ್ಧಗಯ ಎಂಬ ಹೆಸರಿನಿಂದ ಪ್ರಸಿದ್ಧ ಆಗುತ್ತೆ. ಸೊ ಅದನ್ನು ನಾವು ಇವತ್ತು ಕೂಡ ಬುದ್ಧಗಯ ಅಂತಲೇ ಕೂಡ ಅದನ್ನು ಕರಿತಾ ಇದ್ದೀವಿ. ಇನ್ನು ಗೌತಮ ಬುದ್ಧರಿಗೆ ಜ್ಞಾನೋದಯವಾದಂತಹ ಸ್ಥಳ ಎಲ್ಲಿ ಅಂತ ಕೇಳ್ಬೋದು. ಅರಳಿ ಮರದಡಿಯಲ್ಲಿ, ಅದನ್ನು ಅಶ್ವತ್ಥ ಮರ ಅಂತಲೂ ಕೂಡ ಕರಿತೇವೆ. ಈ ಒಂದು ಚಾಪ್ಟ್ರಲ್ಲಿ ತುಂಬ ಪ್ರಶ್ನೆಗಳು ಬರೋಂಥ ಸಾಧ್ಯತೆಗಳಿರುತ್ತೆ. ಸೊ ನೋಡೋಣ ಹಾಗಾದರೆ ಹೇಗೆ ಬರ್ಬೋದು ಅಂತೇಳಿ. ಮಹಾಪರಿತ್ಯಾಗವನ್ನು ಮಾಡ್ತಾರೆ ಅಂತ ಹೇಳಿದ್ವಿ ಬುದ್ಧರು. ಹಾಗಾದರೆ ಮಹಾಪರಿತ್ಯಾಗ ಅಂತಂದರೆ ಏನಿಲ್ಲಿ? ಸಕಲ ಸುಖ ಭೋಗಗಳನ್ನು ತ್ಯಜಿಸ್ತಕ್ಕಂಥದ್ದು. ನಾವೇನೀಗ ಲೌಕಿಕ ಜೀವನದಲ್ಲಿ ಅನುಭವಿಸ್ತಿದ್ದೀವಲ್ಲ, ಸಕಲ ಸುಖಗಳನ್ನು, ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನು, ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಾವು ಅವುಗಳ ಮೇಲಿರ್ತಕ್ಕಂಥ ಆಸಕ್ತಿಗಳನ್ನು ಕಳೆದುಕೊಳ್ತಕ್ಕಂಥದ್ದೇ ಇಲ್ಲಿ ಮಹಾಪರಿತ್ಯಾಗ ಅಂತೇಳಿ ಹೇಳ್ತೀವಿ. ಹಾಗಾದರೆ ಬುದ್ಧ ಅಂತೇಳಿ ಹೇಳಿದ್ವಿ. ಮೊದಲು ಅವ್ರ ಹೆಸರು ಸಿದ್ಧಾರ್ಥ ಅಂತಲೇ ಇತ್ತು, ಆನಂತರ ಗೌತಮ ಬುದ್ಧ ಅಂತೇಳಿ ಹೆಸರು ಬರುತ್ತೆ. ಹಾಗಾದರೆ ಬುದ್ಧ ಎಂಬ ಪದದ ಅರ್ಥ ಏನಿಲ್ಲಿ ನೋಡಿ? ಬುದ್ಧ ಅಂತಂದರೆ ಜ್ಞಾನಿ ಎಂಬ ಅರ್ಥವನ್ನು ಇಲ್ಲಿ ಕೊಡುತ್ತೆ. ಬುದ್ಧನು ತನ್ನ ಬೋಧನೆಗಳನ್ನು ಎಲ್ಲಿಂದ ಆರಂಭಿಸ್ತಾರೆ ಅಂದರೆ ಸಾರನಾಥದಲ್ಲಿ ಬರ್ತಕ್ಕಂಥ ಜಿಂಕೆ ವನದಿಂದ ಅವರು ತಮ್ಮ ಬೋಧನೆಗಳನ್ನು ಆರಂಭ ಮಾಡ್ತಾರೆ. ಇನ್ನೊಂದು ಬಹಳಷ್ಟು ಸಲ TET ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ, GPS ಕೂಡ ಮುಂದೆ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಅದು ಯಾವ ಪ್ರಶ್ನೆ ಅಂತಂದರೆ ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರೀತಾರೆ. ನೆನ್ಪಿಟ್ಕೊಳ್ರಿ, ಇದನ್ನು ಕೇಳಿದ್ದಾರೆ, ಎಲ್ಲ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಇದನ್ನು ಕೇಳಿದ್ದಾರೆ. ಧರ್ಮಚಕ್ರ ಪ್ರವರ್ತನ ಇದು ಬುದ್ಧ ಮಾಡಿದಂತಹ ಮೊದಲ ಬೋಧನೆ. ಇನ್ನು ಬುದ್ಧ ಬೋಧಿಸಿದಂತಹ 4 ಮೂಲ ತತ್ವಗಳು ಯಾವುವು ಅಂತಂದರೆ ಒಂದು ಅಹಿಂಸೆ, ಸತ್ಯ ನುಡಿಯುವಿಕೆ, ಕಳ್ಳತನ ಮಾಡದಿರುವುದು, ಪಾವಿತ್ರತೆ ಅಥವಾ ಬ್ರಹ್ಮಚರ್ಯ. ಈ 4 ತತ್ವಗಳನ್ನು ಅವರು ತಿಳಿಸ್ಕೊಡ್ತಾರೆ. ಇನ್ನು ಇವರ ತತ್ವಗಳನ್ನು ನೋಡೋದಾದರೆ ಸಾಕಷ್ಟು ತತ್ವಗಳನ್ನು ಹೇಳ್ತಾ ಹೋಗ್ತಾರೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತಲೂ ಕೂಡ ಇವರು ಹೇಳ್ತಾರೆ. ಇವ್ರ ಪ್ರಕಾರ
ಆಸೆ ಅಂತಕ್ಕಂಥದ್ದು ನಮ್ಮ ಮುಂದಿನ ದುಃಖಕ್ಕೆ ಮೂಲ ಕಾರಣ ಆಗತ್ತೆ ಅಂತೇಳಿ ಇವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅವರ ತತ್ವಗಳನ್ನು ಕೂಡ ಅದು ಹೇಳ್ತಾರೆ. ಬುದ್ಧ ಬೋಧಿಸಿದಂತಹ 4 ಮುಖ್ಯ ತತ್ವಗಳನ್ನು 4 ಆರ್ಯ ಸತ್ಯಗಳು ಅಂತೇಳಿ ಕರೆಯಲಾಗ್ತದೆ. ವಿಷಯ ಲೋಲುಪ ಜೀವನ ಮತ್ತು ವೈರಾಗ್ಯದ ಜೀವನಗಳನ್ನು ಖಂಡಿಸಿದಂತಹ ಧರ್ಮ ಸಂಸ್ಥಾಪಕರು ಅಂದರೆ ಬುದ್ಧ. ಮಧ್ಯಮ ಮಾರ್ಗವನ್ನು ಬೋಧಿಸಿದಂತಹ ಧರ್ಮ ಸಂಸ್ಥಾಪಕರು ಅಂತಂದರೆ ಬುದ್ಧ. ಇದನ್ನು ಕೂಡ ನಾವು ಬುದ್ಧ ಅವರು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತೀವಿ. ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದಂತಹ ಪ್ರಮುಖ ದೊರೆಗಳು ಅಂದರೆ ಬೌದ್ಧ ಧರ್ಮವನ್ನು ತಮ್ಮ ರಾಜ್ಯದ ಒಂದು ಧರ್ಮವನ್ನಾಗಿ ಇಟ್ಕೊಂಡು ಅದರ ಒಂದು ಪ್ರಸಾರಕ್ಕೋಸ್ಕರ ಹೆಚ್ಚು ಪರಿಶ್ರಮವನ್ನು ಪಡ್ತಾರೆ. ಅಂತಹ ದೊರೆಗಳು ಭಾರತ ದೇಶದ ದೊರೆಗಳು ಯಾರ್ಯಾರು ಅಂದರೆ ಬಿಂಬಸಾರ, ಅಜಾತಶತ್ರು, ಅಶೋಕ, ಖಾರವೇಲ, ಕನಿಷ್ಕ, ಹರ್ಷ. ಇಲ್ಲಿ ನೀವು ಇನ್ನೊಂದು ನೆನ್ಪಿಟ್ಕೋಬೋದು, ಅಶೋಕನ ಕಾಲಾವಧಿಯಲ್ಲಿ ಬೌದ್ಧ ಸಮ್ಮೇಳನಗಳಾಗುತ್ತೆ. ಅದೇ ರೀತಿಯಾಗಿ ಕನಿಷ್ಕನ ಕಾಲದಲ್ಲೂ ಕೂಡ ಬೌದ್ಧ ಸಮ್ಮೇಳನಗಳಾಗ್ತದೆ. ಈ ಅಶೋಕ ಏನು ಮಾಡ್ತಾರೆ ಅಂತಂದರೆ ಅಶೋಕ ಮಹಾರಾಜ ನೋಡಿ ಬೌದ್ಧ ಧರ್ಮದ ಒಂದು ಪ್ರಸಾರಕ್ಕೋಸ್ಕರ ತನ್ನ ಮಕ್ಕಳನ್ನು ಕೂಡ ವಿದೇಶಕ್ಕೆ ಕಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ನಾವು ಮತ್ತೆ ಮೌರ್ಯ ಸಾಮ್ರಾಜ್ಯದಲ್ಲಿ ಆ ಒಂದು ಕಂಪ್ಲೀಟ್ ಆದಂಥ ಸ್ಟಡಿಯನ್ನು ಮಾಡೋಣ. ಕನಿಷ್ಕನ ಬಗ್ಗೆ ಅಲ್ಲಿ ಕೂಡ ನಾವು ಕುಶಾಣರ ಬಗ್ಗೆ ತಿಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬರುತ್ತೆ. ಇನ್ನು ಮುಂದಿನ ಅಂಶ ಸದಾಚಾರಕ್ಕೆ ಮಹತ್ವವನ್ನು ನೀಡಿದಂತಹ ಧರ್ಮ ಆ ಒಂದು ಸಂಸ್ಥಾಪಕರು ಅಂತಂದರೆ ಬುದ್ಧ ಅಂತೇಳಿ ಹೇಳ್ತೀವಿ. ಹಾಗಾದರೆ ಬುದ್ಧನು ಮರಣವನ್ನು ಹೊಂದಿದಂತಹ ವರ್ಷ ಕ್ರಿಸ್ತಪೂರ್ವ 487ರಲ್ಲಿ ಅವರು ಮರಣವನ್ನು ಹೊಂದ್ತಾರೆ. ಹಾಗಾದರೆ ಒಂದು ವಿಶೇಷವಾದದ್ದು ಏನಪ್ಪ, ಇಲ್ಲಿ ಒಂದು ಸಲ ಪ್ರಶ್ನೆ ಕೇಳ್ಬೋದು. ವೈಶಾಖ ಪೂರ್ಣಿಮೆಯ ವಿಶೇಷತೆ ಏನು ಅಂತೇಳಿ ಕೇಳ್ಬೋದು. ಇದರ ಮುಖ್ಯ ವಿಶೇಷತೆ ಏನಪ್ಪ ಅಂತಂದರೆ ಬುದ್ಧ ಜನಿಸಿದ್ದು ಕೂಡ ವೈಶಾಖ ಪೂರ್ಣಿಮೆಯಂದು, ಜ್ಞಾನೋದಯವನ್ನು ಕೂಡ ಅದೇ ದಿನದಂದು ಹೊಂತಾರೆ. ಹಾಗೆ ಪರಿನಿರ್ವಾಣದ ದಿನವೂ ಕೂಡ ಅದೇ. ಹಾಗಾಗಿ ನಾವು ಪವಾಡ ಪುರುಷರು ಅಂತಲೂ ಕೂಡ ಅವರನ್ನು ಹೇಳ್ಬೋದು. ದೇವರ ಸ್ಥಾನದಲ್ಲಿಟ್ಟು ಅವರನ್ನು ನಾವು ಪೂಜೆ ಮಾಡ್ತೇವೆ. ಹಂಗಾಗಿ ವೈಶಾಖ ಪೂರ್ಣಿಮೆ ವಿಶೇಷ ಈ 3 ಆಗಿರೋದ್ರಿಂದ ಬಹಳ ಒಂದು ಮುಖ್ಯವಾದಂಥ ಸ್ಥಾನವನ್ನು ಪಡ್ಕೊಂಡಿದೆ. ಬೌದ್ಧ ಮತ ವಿದೇಶಗಳಲ್ಲೂ ಕೂಡ ಹರಡಲು ಕಾರಣ ಆದಂತಹ ಪ್ರಮುಖ ಮೌರ್ಯ ದೊರೆ ಯಾರು ಅಂದರೆ ಆತನೇ ಅಶೋಕ. ವಸುಮಿತ್ರ, ಸಂಘಮಿತ್ರ ಇಬ್ಬರನ್ನು ಕೂಡ ಕಳಿಸ್ಬಿಟ್ಟು ಬೌದ್ಧ ಧರ್ಮದ ಪ್ರಸಾರವನ್ನು ಆತ ಕೈಗೊಳ್ತಾನೆ. ಬೌದ್ಧ ಮತ ಕಾಲಾನುಕ್ರಮದಲ್ಲಿ ಎಲ್ಲೆಲ್ಲಿ ಹರಡುತ್ತೆ, ಅದರ ಪ್ರಸಾರ ಎಲ್ಲೆಲ್ಲಿ ಆಗುತ್ತೆ ಹಾಗಾದರೆ ಅಂದರೆ ಮಧ್ಯ ಏಷ್ಯಾದ ಚೀನಾ, ಜಪಾನ್, ಕೊರಿಯಾ, ಮಂಗೋಲಿಯಾ ಹೀಗೆ ಮುಂತಾದಂತಹ ದೇಶಗಳಲ್ಲಿ ಬೌದ್ಧ ಮತ ಹರಡುತ್ತೆ. ಇನ್ನು ಭಾರತದಲ್ಲಿ ಬೌದ್ಧ ಸ್ತೂಪಗಳು ಕಂಡುಬರ್ತಕ್ಕಂಥ ಪ್ರಮುಖ ಸ್ಥಳಗಳು ಯಾವುದು ಅಂತಂದರೆ ಸಾಂಚಿ, ಅಮರಾವತಿ, ಸಾರನಾಥ, ಬಟ್ಟಿಪ್ರೋಲು ಇವೆಲ್ಲವೂ ಕೂಡ ಬೌದ್ಧ ಒಂದು ಸ್ತೂಪಗಳು ಕಂಡುಬರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಬೌದ್ಧ ಚೈತ್ಯಗಳೆಂಬ ಗುಹಾಲಯಗಳು ಎಲ್ಲೆಲ್ಲಿ ಕಂಡುಬರುತ್ತೆ? ಕಾರ್ಲೆ, ಕನ್ಹೇರಿ, ನಾಸಿಕ್ ಹೀಗೆ ಮುಂತಾದಂಥ ಪ್ರದೇಶಗಳಲ್ಲಿ ಬೌದ್ಧ ಚೈತ್ಯ ಗುಹಾಲಯಗಳು ಕಂಡುಬರುತ್ತೆ. ಬೌದ್ಧ ಸ್ಮಾರಕಗಳಾಗಿ ಈಗಲೂ ಕೂಡ ಉಳ್ಕೊಂಡಿರ್ತಕ್ಕಂಥ ಸ್ತೂಪಗಳು ಅಂದರೆ ಅದು ಸಾಂಚಿ ಮತ್ತು ಸಾರನಾಥ ಸ್ತೂಪಗಳು. 2 ಸ್ತೂಪಗಳು ಉಳ್ಕೊಂಡಿದೆ ಅಂತ ನಾವು ನೋಡ್ಬೋದು. ಬೌದ್ಧರ ಪೂಜಾ ಸ್ಥಳಗಳಂತ ಹೇಳಿ ನಾವು ಯಾವುದನ್ನು ಕರಿತೇವೆ? ಈಗ ನಾವು ಹಿಂದೂಗಳದ್ದು ದೇವಾಲಯಗಳು ಅಂತ ಹೇಳ್ತೀವಿ, ಮುಸಲ್ಮಾನರವ್ರದ್ದು ನಿಮಗೆ ಗೊತ್ತಿರ್ಬೋದು ಮಾಸ್ಕ್ಸ್ ಅಂತ ಹೇಳ್ತೀವಿ, ಚರ್ಚ್ಗಳು. ಹೀಗೇ ಬೌದ್ಧರ ಒಂದು ಪೂಜಾ ಸ್ಥಳಗಳನ್ನು ಚೈತ್ಯಗಳು ಅಂತಲೂ ಕೂಡ ಕರೀತಾರೆ. ಕೇಳ್ರಿ, ನೆನ್ಪಿಟ್ಕೊಳ್ರಿ. ಆಮೇಲೆ ಬೌದ್ಧರ ಪವಿತ್ರ ಗ್ರಂಥ ಅಂತೇಳಿ ತ್ರಿಪಿಟಕಗಳನ್ನು ಕರಿತೇವೆ. ತ್ರಿಪಿಟಕಗಳ ಬಗ್ಗೆನೂ ಕೂಡ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಬೌದ್ಧ ಭಿಕ್ಕುಗಳ ವಾಸದ ಸ್ಥಳಗಳು, ವಿಹಾರಗಳು ಅಥವಾ ಸಂಘಾರಾಮಗಳಲ್ಲಿ ಈ ಬೌದ್ಧ ಭಿಕ್ಷುಕಗಳು ವಾಸ ಮಾಡ್ತಾಯಿದ್ರು. ಈಗ ತಾನೇ ಹೇಳ್ದೆನ, ಬೌದ್ಧ ಧರ್ಮದ ಪವಿತ್ರವಾದಂತಹ ಗ್ರಂಥಗಳು ಅಂದರೆ ಅವು ತ್ರಿಪಿಟಕಗಳು. ಸುತ್ತ ಪಿಟಕ, ವಿನಯ ಪಿಟಕ, ಅಭಿಧಮ್ಮ ಪಿಟಕ ಅಂತೇಳಿ. ಹಾಗಾಗಿನೇ ತ್ರಿಪಿಟಕ ಅಂತೇಳಿ ಹೇಳ್ತಾರೆ. 3 ಪಿಟಕಗಳು, ಅದರಲ್ಲಿ ಒಂದು ಸುತ್ತ, ವಿನಯ, ಅಭಿಧಮ್ಮ. ನೆನ್ಪಿಟ್ಕೊಳ್ರಿ, ಕೇಳ್ಬೋದು. ಓಕೆ. ಮುಂದಿನ ಅಂಶ ಜಾತಕ ಕಥೆಗಳು ಅಂತೇಳಿ ಬೌದ್ಧ ಧರ್ಮದಲ್ಲಿ ಬರುತ್ತೆ. ಈ ಜಾತಕ ಕಥೆಗಳು ಅಂದರೆ ತ್ರಿಪಿಟಕದಲ್ಲಿ ಇರ್ತಕ್ಕಂಥ ಕಥಾನಕಗಳನ್ನು ಜಾತಕ ಕಥೆಗಳು ಅಂತೇಳಿ ಕರೀತಾರೆ.
ಬುದ್ಧನ ಹಿಂದಿನ ಜನ್ಮದ ವೃತ್ತಾಂತಗಳೆನ್ನಲಾದಂತಹ ತ್ರಿಪಿಟಕದಲ್ಲಿ ಇರುವಂತಹ ಕಥಾನಕಗಳು ಯಾವುವು ಅಂತಂದರೆ ಅವೇ ಜಾತಕ ಕಥೆಗಳು. ಜಾತಕ ಕಥೆಗಳು ಅಂತಂದರೆ ಬುದ್ಧನ ಒಂದು ಹಿಂದಿನ ಜನ್ಮದ ವೃತ್ತಾಂತಗಳನ್ನು ತಿಳಿಸ್ಕೊಡ್ತಕ್ಕಂಥ ಕಥಾನಕಗಳೇ ಜಾತಕ ಕಥೆಗಳು ಅಂತ ಹೇಳ್ತೀವಿ. ಹಾಗೆಯೇ ಪ್ರಸಿದ್ಧವಾದಂತಹ ಬೌದ್ಧ ಕಾವ್ಯ ತಮಿಳಿನಲ್ಲಿ ರಚನೆ ಆಗುತ್ತೆ. ಅದು ಯಾವುದು ಅಂದರೆ ಮಣಿ ಮೇಖಲೈ ಅಂತ ಹೇಳ್ಬಿಟ್ಟು. ಇನ್ನು ತೀರ್ಥಂಕರರ ಮೂರ್ತಿಗಳು ಬೌದ್ಧ ಮೂರ್ತಿಗಳ ರಚನೆಯಿಂದಾದಂತಹ ಪರಿಣಾಮ ಏನಪ್ಪ ಅಂತಂದರೆ ಭಾರತ ದೇಶದಲ್ಲಿ ಒಳ್ಳೆಯ ಒಂದು ಶೈಲಿಯ ಮೂರ್ತಿ ಶಿಲ್ಪ ಶೈಲಿ ಬೆಳೆಯುತ್ತೆ. ಇನ್ನು ಗಾಂಧಾರ ಶೈಲಿ ನಿಮಗೆ ಗೊತ್ತೇ ಇದೆ, ಅದು ಕನಿಷ್ಕರ ಕಾಲದಲ್ಲಿ ಅಂದರೆ ಕುಶಾಣರ